ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಈಗ ಬಿಜೆಪಿ ಶಾಸಕ ಧೀರಜ್ ಮುನಿರಾಜು ಮತ್ತೆ ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ. ಕಸ ವಿಲೇವಾರಿ ಏನಿದೆ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇಬ್ಬರು ನಾಯಕರ ನಡುವೆ ಈಗ ಮಾತಿನ ವಾರ್ ನಡೀತಾ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ ಏನಿದ್ದಾರೆ ಒಂದು ಮಾತಾಡಿದ್ರು, ಆ ವಿಚಾರವಾಗಿ ಮತ್ತೆ ಮಾತನಾಡ್ತಾ ಇದ್ದಾರೆ ಧೀರಜ್ ಮುನಿರಾಜು. ಕಸ ವಿಲೇವಾರಿ ವಿಚಾರವಾಗಿ ಇಬ್ಬರು ನಾಯಕರ ನಡುವೆ ಟಾಕ್ ವಾರ್ ನಡೀತಾ ಇದೆ. ದೊಡ್ಡಬಳ್ಳಾಪುರಕ್ಕೆ ಬರುವ ಕಸವನ್ನ ಕನಕಪುರಕ್ಕೆ ತರಿಸ್ತೀವಿ ಅಥವಾ ತರಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ವೈಜ್ಞಾನಿಕವಾಗಿ ಕಸ ವಿಲೇವಾರಿ ಮಾಡುತ್ತಿದೆ ಅಂತ ಹೇಳ್ತಿದ್ದೀರಾ, ಅದನ್ನ ನಿಮ್ಮ ಕ್ಷೇತ್ರಕ್ಕೆ ತರಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಧೀರಜ್ ಮುನಿರಾಜ್ ಏನಿದ್ದಾರೆ ಮತ್ತೆ ಡಿ ಕೆ ಶಿವಕುಮಾರ್ ಅವರಿಗೆ ಟಾಂಗ್ ಕೊಡ್ತಾ ಇದ್ದಾರೆ. ಈ ಇಬ್ಬರು ನಾಯಕರ ನಡುವೆ ಟಾಕ್ ವಾರ್ ನಡೀತಾ ಇದೆ. ಏನು ದೊಡ್ಡಬಳ್ಳಾಪುರಕ್ಕೆ ಬರುವಂತಹ ಕಸ ಏನಿದೆ ಅದನ್ನ ಕನಕಪುರಕ್ಕೆ ತರಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ವೈಜ್ಞಾನಿಕವಾಗಿ ಏನು ಕಸ ವಿಲೇವಾರಿ ಮಾಡುತ್ತೆ ಹಾಗೆ ಹೀಗೆ ಅಂತ ಏನು ಹೇಳ್ತಾ ಇದ್ರಲ್ಲ, ಅದು ನಮಗೆ ಬೇಡ, ನೀವೇ ಬೇಕಾದ್ರೆ ತಗೊಳ್ಳಿ, ನಿಮ್ಮ ಕ್ಷೇತ್ರಕ್ಕೆ ತರಿಸ್ಕೊಳ್ಳಿ ಅಂತ ಹೇಳಿ ಧೀರಜ್ ಮುನಿರಾಜು ಡಿ ಕೆ ಶಿವಕುಮಾರ್ಗೆ ಒಂದು ರೀತಿಯಲ್ಲಿ ಟಾಂಗ್ ಕೊಡ್ತಾ ಇದ್ದಾರೆ. ಬೆಂಗಳೂರಿಗೆ ಸೌತ್ ಬೆಂಗಳೂರು ಏನಿದೆ ಅದು ಹತ್ತಿರ ಆಗ್ತಾ ಹೋಗುತ್ತೆ, ಅಲ್ಲಿಗೇನೆ ನಿಮ್ಮ ಕಸವನ್ನು ಶಿಫ್ಟ್ ಮಾಡಿಕೊಳ್ಳಿ ಅಂತ ಹೇಳಿದ. ಅದೇನು ಅನುದಾನ ಇದೆಯೋ ಅದೆಲ್ಲವನ್ನು ಕೂಡ ನೀವೇ ತಗೊಳ್ಳಿ, ನಮಗೇನು ಕೂಡ ಬೇಡ, ನಿಮ್ಮ ತಾಲೂಕನ್ನೇ ಉದ್ಧಾರ ಮಾಡ್ಕೊಳ್ಳಿ, ಅಲ್ಲೇ ಉದ್ಧಾರ ಆಗಲಿ, ನಮಗೆ ಯಾವುದೂ ಕೂಡ ಬೇಡ ಅಂತ ಹೇಳಿ ಧೀರಜ್ ಮುನಿರಾಜು ಮಾತನಾಡ್ತಾ ಇದ್ದಾರೆ ಈ ವಿಚಾರವಾಗಿ. ಯಾಕಂದ್ರೆ ನೋಡಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ನನ್ನ ತಾಲೂಕಿಗೆ ಮಾತ್ರ ಹಾಕಿಸ್ಕೊಳ್ಳೋಕ್ಕೆ ನನಗೇನು ಯಾವ ಕರ್ಮ ಇದೆ, ನನಗೇನು ಹುಚ್ಚಿಡ್ತಿದೆ ಅನ್ನೋ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ. ಟೆರ್ರಾ ಫಾರ್ಮಾ ಓಪನ್ ಮಾಡ್ತೀವಿ ಅಂತ ಹೇಳ್ತಾರೆ, ನಾನು ಶಾಸಕರಾಗಿರೋವರೆಗೂ ಕೂಡ ಬಿಡೋದಿಲ್ಲ ಅದನ್ನ. ನೋಡಿ, ಈ ವಿಚಾರದಲ್ಲಿ ನಾನು ಅಂಬೇಡ್ಕರ್ ಅವರು ಕೊಟ್ಟಿರುವಂತಹ ಸಂವಿಧಾನದ ಅಡಿಯಲ್ಲಿ, ಕಾನೂನಿನ ಅಡಿಯಲ್ಲಿ ಸರ್ಕಾರದ ವಿರುದ್ಧ ಹೋರಾಟವನ್ನು ಮಾಡ್ತೇನೆ ಅಂತ ಧೀರಜ್ ಮುನಿರಾಜು ಘಂಟಾಘೋಷವಾಗಿ ಹೇಳುತ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಜನರು ಕೊಟ್ಟಿರುವಂತಹ ಅಧಿಕಾರದ ಅಡಿಯಲ್ಲೂ ಕೂಡ ನನ್ನ ಹೋರಾಟವನ್ನು ಮುಂದುವರಿಸ್ತೇನೆ, ನನ್ನ ವಿರುದ್ಧ ಯಾವುದೇ ಕ್ರಮ ಕೈಗೊಂಡ್ರೂ ಕೂಡ ನಾನು ನನ್ನ ಹೋರಾಟವನ್ನು ಬಿಡೋದಿಲ್ಲ. ಡಿ ಕೆ ಶಿವಕುಮಾರ್ ಅವರಿಗೆ ಈ ರೀತಿಯಾಗಿ ಧೀರಜ್ ಮುನಿರಾಜು ಟಾಂಗ್ ಕೊಡ್ತಾ ಇದ್ದಾರೆ. ಕಸ ವಿಲೇವಾರಿ ಮಾಡುವಂತಹ ವಿಚಾರವಾಗಿ ಧೀರಜ್ ಮುನಿರಾಜು ಈ ರೀತಿಯಾಗಿ ಮಾತನಾಡಿದ್ದಾರೆ. ನಾನು ಕ್ಲಿಯರ್ ಆಗಿ ಹೇಳಿದೀನಿ ಸರ್, ಹೇಳಿದೀನಿ, ಯಾವುದೇ ನನ್ನ ಮೇಲೆ ಕ್ರಮ ತಗೊಂಡ್ರು ಎಂತ ಸಮಸ್ಯೆ ಇಲ್ಲ. ನಾವು ಹೋರಾಟ ಖಂಡಿತವಾಗ್ಲೂ ಮಾಡ್ತೀವಿ. ನನ್ನ ಹೋರಾಟ ಮುಂದುವರಿಯುತ್ತೆ. ನನಗೇನೇನು ಕೇಳ್ತಾ ಇಲ್ಲ, ತಾಲೂಕಿನ ಜನತೆಯ ಪರವಾಗಿ ನಾನು ಕೇಳ್ತಾ ಇರೋದು ಕಸ ಇಲ್ಲಿ ಹಾಕೋದ್ ಬೇಡ. ಎಷ್ಟು ಸಮಸ್ಯೆ ಆಗ್ತಿದೆ ಅನ್ನೋದು ಟೆಕ್ನಿಕಲಿ ಏನ್ ಬೇಕು ಎಲ್ಲ ಹೇಳ್ತೀವಿ, ವಿತ್ ಆಲ್ ಡಾಕ್ಯುಮೆಂಟ್ಸ್ ಪ್ರೂವ್ ಮಾಡ್ತೀವಿ. IAS ಗೆ ಇವಾಗ ಲೆಟರ್ ಕೊಟ್ಟಿದ್ದೀವಿ, IAS ಇಂದ ಟೆಸ್ಟ್ ರಿಪೋರ್ಟ್ಸ್ ಕೊಡ್ತೀವಿ. ಪೊಲ್ಯೂಷನ್ ಕಂಟ್ರೋಲ್ ಕೂಡ ಎಲ್ಲ ಶಾಮಿಲ್ ಆಗಿ ಯಾವ ರೀತಿ ಅನ್ಯಾಯ ಮಾಡ್ತಿದ್ದಾರೆ ಅನ್ನೋದನ್ನ ಕೊಡ್ತೀವಿ. ವೈಜ್ಞಾನಿಕವಾಗಿ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ನಾನು ಈ ಮೂಲಕ ಮನವಿಯನ್ನ ಮಾಡ್ತೀನಿ, ಕನಕಪುರದಲ್ಲೇ ಮಾಡಿಸ್ಬಿಡಿ. ಸೌತ್ ಬೆಂಗಳೂರಿಗೆ ಹತ್ರ ಇದೆ, ಕನಕಪುರದಲ್ಲೇ ವೈಜ್ಞಾನಿಕವಾಗಿ ಮಾಡಿಸ್ಕೊಂಡು ಅದೇನ್ ಅನುದಾನ ಇರುತ್ತೆ ಎಲ್ಲ ನೀವೇ ತಗೊಂಡ್ಬಿಡಿ, ತಾಲೂಕಿಗೆ ಉದ್ಧಾರ ಆಗುತ್ತೆ. ನಮ್ ತಾಲೂಕ್ ಬೇಡ, ಗ್ರಾಮಾಂತರ ಜಿಲ್ಲೆಯಲ್ಲಿ ಕೇವಲ ನಮ್ ತಾಲೂಕ್ ಹಾಕ್ಸ್ಕೊಳಕ್ ನನಗೆ ಯಾವ ಕರ್ಮ. ನನ್ ಕಾಲದಲ್ಲಿ ಆಗಿಲ್ಲ ಇದು, ಹಿಂದಿನ ಕಾಲದಲ್ಲಿ ಆಗಿದೆ. ಆ ಕಾಲದಲ್ಲಿ ನಾನು ಹೋರಾಟ ಏನ್ ಮಾಡ್ಬೇಕು ಮಾಡ್ತೀನಿ, ಏನೋ ಮತ್ತೆ ಟೆರಾ ಫಾರ್ಮ್ ಓಪನ್ ಮಾಡ್ತೀನಿ ಅಂತ ಹೇಳಿದ್ರು. ನಾನ್ ಶಾಸಕನಾಗಿರೋವರೆಗೂ ಅಂತೂ ಅದಕ್ಕೆ ಯಾವುದೇ ಕಾರಣ ನಾನ್ ಬಿಡಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಕೊಟ್ಟಿರುವಂತ ಸಂವಿಧಾನದಲ್ಲಿ ನನ್ನ ತಾಲೂಕಿನ ಜನ ಕೊಟ್ಟಿರುವಂತ ಅಧಿಕಾರದ ಅಡಿಯಲ್ಲಿ, ಜವಾಬ್ದಾರಿಯ ಅಡಿಯಲ್ಲಿ ನನ್ನ ಹೋರಾಟ ಖಂಡಿತವಾಗ್ಲೂ ಮುಂದುವರಿಯುತ್ತೆ. ಸರ್, ಯಾವ ಶಾಸಕರು ಕಸ ಹಾಸ್ಲಿಕ್ಕೆ ಬಿಡೋದಿಲ್ವೋ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.